ನಿಮಗೇನಾದರೂ ಅಂಡರ್ ಆರ್ಮ್ಸ್ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಇದ್ದರೆ, ನಿಮಗೆ ಹೇರ್ಸು ತುಂಬ ತಿಕ್ಕಾಗಿ ಬರ್ತದೆ, ಹೇರ್ಸ್ ಕಡಿಮೆನೇ ಆಗ್ತಿಲ್ಲ ನಿಮ್ಮ ಅಂಡರ್ ಆರ್ಮ್ಸಲ್ಲಿ ಅಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ಸಿಂಪಲ್, ನೀವೇನಾದರೂ ರೇಸರು ಅಥವಾ ಯಾವುದಾದ್ರೂ ಕ್ರೀಮ್ನ ಅಪ್ಲೈ ಮಾಡಿ ಹೇರ್ಸ್ನ ರಿಮೂವ್ ಮಾಡ್ತಿದ್ರೆ ಇವತ್ತೇ ಅದನ್ನು ಸ್ಟಾಪ್ ಮಾಡಿ ವ್ಯಾಕ್ಸ್ ಮಾಡಿಸೋದಕ್ಕೆ ಶುರು ಮಾಡಿ. ಅದರಲ್ಲೂ ಹನಿ ಅಂತ ಹೇಳಿ ಬರುತ್ತೆ, ಹನಿ ಬಿ ಸಮಥಿಂಗ್ ಹನಿ ವ್ಯಾಕ್ಸ್ ಅಂತೇನೋ ಬರುತ್ತೆ. ಈ ಹನಿ ವ್ಯಾಕ್ಸ್ನ ಮಾಡ್ತಾ ಬರ್ತಿದ್ದಂಗೆ ನಿಮ್ಮ ಹೇರ್ ಗ್ರೋತು ಹಾಗೆ ಹೇರು ಎಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅಂಡರ್ ಆರ್ಮ್ಸ್ನ ನೀವು ಎಷ್ಟು ಬಾರಿ ವ್ಯಾಕ್ಸ್ ಮಾಡಿಸ್ತಾ ಬರ್ತಿರೋ ಅಷ್ಟು ಬಾರಿ ನಿಮಗೆ ಅಂಡರ್ ಆರ್ಮ್ಸಲ್ಲಿರುವಂತಹ ಹೇರ್ಸ್ ಕಡಿಮೆ ಆಗ್ತಾ ಬರುತ್ತೆ, ಥಿಕ್ನೆಸ್ ಕಡಿಮೆ ಆಗುತ್ತೆ. ಜೊತೆಗೆ ನಿಮ್ಮ ಅಂಡರ್ ಆರ್ಮ್ಸಲ್ಲಿರುವಂತಹ ಡೆಡ್ ಸ್ಕಿನ್ನು ಅಥವಾ ಡಾರ್ಕ್ನೆಸ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ, ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇರ್ಸ್ ಅಂತೂ ಕಂಪ್ಲೀಟ್ ಆಗಿ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ನೀವೇನಾದರೂ ಕ್ರೀಮಿಂದ ಅಥವಾ ಯಾವುದಾದ್ರೂ ರೇಸರಿಂದ ರಿಮೂವ್ ಮಾಡ್ತಿದ್ರೆ ಅದನ್ನು ಫಸ್ಟ್ ಸ್ಟಾಪ್ ಮಾಡಿ ವ್ಯಾಕ್ಸ್ ಮಾಡಿಸೋದಕ್ಕೆ ಶುರು ಮಾಡ್ಕೊಳ್ಳಿ. ನಿಮಗೆ ಅಂಡರ್ ಆರ್ಮ್ಸ್ ಗ್ಲೋ ಆಗೋ ಇರುತ್ತೆ, ಅದ್ರ ಜೊತೆಗೆ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ. ನಿಮಗೆ ಸ್ಕಿನ್ ಕೇರ್ ಆಗಿ ಹೇರ್ ಕೇರ್ ಟಿಪ್ಸ್ ಬೇಕು ಅಂದರೆ ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ.